ಇಡೀ ಗದಗ ಜಿಲ್ಲೆ ಸೇರಿದಂತೆ ರಾಜ್ಯದ ಜನರ ಕಿವಿಯನ್ನೇ ನೆಟ್ಟಗಾಗಿಸಿದ ನಿಧಿ ಪತ್ತೆ ವಿಚಾರಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಗದಗದ ಲಕ್ಕುಂಡಿ ಗ್ರಾಮದಲ್ಲಿ ಮನೆ ಅಡಿಪಾಯ ಅಗೆಯುವಾಗ ಮಡಕೆಯಲ್ಲಿ ಸಿಕ್ಕ ನಿಧಿಯನ್ನ ಭಾರತೀಯ ಪುರಾತತ್ವ ಇಲಾಖೆ ಅಧಿಕಾರಿಗಳು ಪರಿಶೀಲಿಸಿದ್ದಾರೆ. ಬಳಿಕ ಮಾಹಿತಿ ನೀಡಿದ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ಅಧೀಕ್ಷಕ ರಮೇಶ್ ಮೂಲಿಮನಿ, ಇಲ್ಲಿ ಸಿಕ್ಕಿರೋದು ನಿಧಿಯೇ ಅಲ್ಲ ಅಂದಿದ್ದಾರೆ. ಇದು ನಿಧಿ ಅಲ್ಲ, ಮೊದಲನೇ ಮಾತು. ಅವು ಅಡ್ಕಲ್ ಗಡಿಯೊಳಗೆ ನಮ್ಮ ಹಿಂದಿನ ಕಾಲದಾಗ ಅಜ್ಜ ಮುತ್ತಜ್ಜರುಗಳು ಏನು ಮಾಡ್ತಿದ್ರು, ಟ್ರೆಜರಿ ಅದು ಇರಲಾರ್ದಕ್ಕೆ ಅದರೊಳಗಡೆ ಹೋಗೋದು. ಹೀಗೆ ಸಿಕ್ಕಿರೋ ಚಿನ್ನಾಭರಣ ರಾಜರ ಕಾಲದ್ದು ಅಥವಾ ಕುಟುಂಬದ ಪೂರ್ವಜರದ್ದು ಅನ್ನೋದನ್ನ ಪತ್ತೆ ಹಚ್ಚುತ್ತೇವೆ ಅಂತ ಅಧಿಕಾರಿ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಇಲ್ಲಿ ಸಿಕ್ಕಿರೋದು ನಿಧಿ ಅಲ್ಲ ಅಂದ್ರೆ ನಮಗೆ ಚಿನ್ನಾಭರಣ ವಾಪಸ್ ಕೊಡಿ, ಇದು ನಮ್ಮ ಪೂರ್ವಜರು ಇಟ್ಟಿದ್ದ ಚಿನ್ನ ಅಂತ ಕುಟುಂಬದವರು ಹಾಗೂ ಗ್ರಾಮದವರು ಆಗ್ರಹಿಸಿದ್ದಾರೆ. ಬದಲಾಯಿಸಕಂದ್ರೆ ಅವ್ರು ಅಲ್ಲ ಅಂತಾರ್ರಿ, ನಿಧಿ ಅಲ್ಲ ಅಂತಾರ್ರಿ, ನಮ್ಮ ಬಂಗಾರ ನಮಗೆ ಕೊಟ್ಬಿಡ್ರಿ. ಈ ಸಲ ನಮ್ಗೆ ಗೊತ್ತೈತ್ರಿ. ಈಗ ಅವ್ರಿಗೆ ಬಂದು ಹೇಳಿಗರ್ರಿ, ಇದು ಅಲ್ಲ, ಹಿಂದೂ ಕಾಲದ್ದು ಅಲ್ಲ, ಇದು ಈಗಿಂದು ಹಿರಿಯರು ಇಟ್ಟಿದ್ದು ಅಂತ ಹೇಳಿಗರ್ರಿ, ನಮಗೆ ಕೊಟ್ಬಿಡ್ರಿ. ಅಲ್ಲಿ ಮುಂದೆ ಹುಗಿದಿರ್ತಾರಲ್ಲ ಆ ಥರ ಹುಗಿದಾರ ಹಿಂದ್ಲಾರು, ಅದಕ್ಕೆ ಇದು ಸಿಕ್ಕೈತಿ. ಈಗ ಅದು ಅಲ್ಲ ಅಂತ ಹೇಳಿದ್ರೆ ನಮಗೆ ಕೊಟ್ಬಿಡ್ರಿ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿನ ನಿಧಿ ಪತ್ತೆ ವಿಚಾರದಲ್ಲಿ ಇಂಥ ಕಾಲದಲ್ಲೂ ಪ್ರಾಮಾಣಿಕತೆ ಮೆರೆದ ಕುಟುಂಬದ ಬಗ್ಗೆ ಶ್ಲಾಘನೆ ವ್ಯಕ್ತವಾಗಿದೆ. ಸಿಕ್ಕ ನಿಧಿಯನ್ನ ಜಿಲ್ಲಾಡಳಿತಕ್ಕೆ ಹಸ್ತಾಂತರಿಸಿದ್ದಕ್ಕೆ ರಾಜ್ಯದ ಜನ ಮತ್ತು ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಎಲ್ಲೆಡೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ತೀವ್ರ ಬಡತನದ ನಡುವೆಯೂ ಬಾಲಕ ಪ್ರಜ್ವಲ್ ರೀತಿ ಕುಟುಂಬ ಚಿನ್ನಕ್ಕೆ ಆಸೆ ಪಡದೆ ಪ್ರಾಮಾಣಿಕತೆ ಮೆರೆದಿದ್ದಕ್ಕೆ ಬಾಲಕನಿಗೆ ಸನ್ಮಾನ ಮಾಡಲಾಗಿದೆ. ಇನ್ನು ಮನೆ ಕಟ್ಟಬೇಕು ಅಂತಿದ್ದ ಸ್ಥಳದಲ್ಲಿ ನಿಧಿ ಸಿಕ್ಕಿದ್ದು ಈಗ ಈ ಸ್ಥಳವನ್ನ ಸರ್ಕಾರ ನಿರ್ಬಂಧಿತ ಪ್ರದೇಶ ಅಂತ ಗುರುತಿಸುವ ಸಾಧ್ಯತೆ ಇದೆ. ಹೀಗಾಗಿ ಈ ಬಡ ಕುಟುಂಬ ಆತಂಕಕ್ಕೊಳಗಾಗಿದೆ. ನಮಗೆ ಚಿನ್ನಾಭರಣ ಬೇಡ, ಬದುಕೋಕೆ ಸೂರು ಬೇಕು ಅಂತ ಕಣ್ಣೀರಿಟ್ಟಿದೆ. ಇನ್ನು ಸರ್ಕಾರ ನಮಗೆ ಆಸರೆಯನ್ನ ನೀಡಬೇಕು ಅಂತ ಕೋರಿಕೊಂಡಿದ್ದಾರೆ. ನಾವು ಬಂಗಾರಕ್ಕೆ ಅದಕ್ಕೇನು ಇದು ಮಾಡಿಲ್ಲ, ನಾವು ಒಟ್ಟು ಅದಕ್ಕೆ ಬೇಕು. ಮತ್ತೆ ಅಕ್ಕಿಗೆ ತಾಯಿಗಿರಕ್ಕೆ ಮನೆ ಹಾಕಿಸ್ಕೊಡ್ಬೇಕು. ಇಷ್ಟು ಮಾತ್ರ ಕರೆ ನೋಡ್ರಿ, ನಾವು ಬಂಗಾರ ಕಾಸೆ ಮಾಡಿಲ್ಲ, ಅವ್ರಿಗೆ ಮುಟ್ಟೈತಿ, ಅವ್ರದ್ದಿಲ್ಲ. ಈಗ ನಮ್ಗೆ ಆ ಬಂಗಾರ ತೊಗೊಂಡು ನಾನೇನು ಮಾಡಲಿ, ಅಕ್ಕಿಗೆ ಮಾಡಿ ಕೂಡ ನಾವು. ಗದಗದ ಲಕ್ಕುಂಡಿಯಲ್ಲಿ ಮನೆ ಪಾಯ ಅಗೆಯುವಾಗ ಸಿಕ್ಕ ಕುಡಿಕೆಯಲ್ಲಿ ಒಟ್ಟು 466 ಗ್ರಾಂ ಚಿನ್ನಾಭರಣ ಪತ್ತೆಯಾಗಿದೆ. ಈ ಹಿಂದಿನ ಕಾಲದ ಚಿನ್ನದ ನಾಣ್ಯಗಳು, ಚಿನ್ನದ ಕಾಲ್ಗೆಜ್ಜೆ, ಚಿನ್ನದ ಸರ, ಕಿವಿಯೋಲೆ, ಕಡಗ ಸೇರಿ ವಿವಿಧ ಚಿನ್ನಾಭರಣ ಪತ್ತೆಯಾಗಿದೆ. ಈ ಚಿನ್ನಾಭರಣ 11 ಶತಮಾನದ ಅಥವಾ 12ನೇ ಶತಮಾನದ ಅನ್ನೋದರ ಪತ್ತೆ ಕಾರ್ಯವನ್ನ ಭಾರತೀಯ ಪುರಾತತ್ವ ಇಲಾಖೆ ಆರಂಭಿಸಿದೆ. ಇವುಗಳ ಸ್ವರೂಪವನ್ನು ನಾವು ಗಮನಿಸಿದಾಗ ಇದು 11 ಅಥವಾ 12ನೇ ಶತಮಾನಕ್ಕೆ ಸಂಬಂಧಪಟ್ಟಿರಬಹುದೇನೋ ಅಂತೇಳಿ ಗೊತ್ತಾಗ್ತದೆ. ಉದ್ಯಮಿ ಎವಿಆರ್ ರೆಡ್ಡಿ ಮತ್ತು ನಟಿ ನಡುವಿನ ಗಲಾಟೆ ಪ್ರಕರಣದ ಮತ್ತಷ್ಟು ಮಾಹಿತಿ ಹೊರಬಿದ್ದಿದೆ. ಎವಿಆರ್ ರೆಡ್ಡಿ ನನ್ನ ಪಾಡಿಗೆ ನನ್ನನ್ನ ಬದುಕೋಕೆ ಬಿಡ್ತಿಲ್ಲ, ಬೆದರಿಕೆ ಹಾಕ್ತಿದ್ದಾರೆ ಅಂತ ನಟಿ ಆರೋಪಿಸಿದ್ರು. ಆದ್ರೆ ಆರೋಪಗಳನ್ನ ತಳ್ಳಿ ಹಾಕಿದ್ದ ಎವಿಆರ್ ರೆಡ್ಡಿ ನಾನು ಸಾಕಷ್ಟು ಹಣ, ಚಿನ್ನಾಭರಣವನ್ನ ಕೊಟ್ಟಿರೋದಾಗಿ ಹೇಳಿದ್ರು. ಇದೀಗ ನಟಿ ಮತ್ತು ರೆಡ್ಡಿ ಜೊತೆಗಿದ್ದ ಫೋಟೋಗಳು ವೈರಲ್ ಮಾಡಲಾಗಿದೆ. 7 ಲಕ್ಷ ಬೆಲೆ ಬಾಳುವ ಲೈಟ್ಸ್ ಟಿವಿ, 33,000 ಬೆಲೆಯ ಡೈನಿಂಗ್ ಸೆಟ್, 1.5 ಲಕ್ಷ ಮೌಲ್ಯದ ಹಾಸಿಗೆ, 10 ಲಕ್ಷದ ಫರ್ನಿಚರ್ಸ್, 15 ಲಕ್ಷಕ್ಕೂ ಹೆಚ್ಚು ಬೆಲೆಯ ಚಿನ್ನಾಭರಣ, 1 ಲಕ್ಷದ ಫ್ಲೈಟ್ ಟಿಕೆಟ್, ಇದೆಲ್ಲವನ್ನ ಅರವಿಂದ್ ರೆಡ್ಡಿಯಿಂದ ನಟಿ ಪಡೆದಿದ್ದಾರೆ ಅಂತ ಆರೋಪಿಸಲಾಗಿದೆ. ಹುಬ್ಬಳ್ಳಿಯಲ್ಲಿ ಇಬ್ಬರು ಯುವಕರಿಂದ ಮಹಿಳೆ ಮೇಲೆ ಅತ್ಯಾಚಾರ ಎಸಗಲಾಗಿದೆ. ಇಷ್ಟೇ ಅಲ್ಲ, ಅತ್ಯಾಚಾರದ ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾರೆ ದುಷ್ಟರು. ಕೃತ್ಯವನ್ನ ಎಸಗಿದ ಇಬ್ಬರು ಆರೋಪಿಗಳನ್ನ ಹಿಡಿದ ಸ್ಥಳೀಯರು ತಲೆ ಬೋಳಿಸಿ ಹಿಗ್ಗಾಮುಗ್ಗಾ ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಆರೋಪಿಗಳಾದ ಗಣೇಶ್ ಮತ್ತು ಶಿವಾನಂದನಿಗೆ ಥಳಿಸಿರುವ ಸ್ಥಳೀಯರು ತಮ್ಮ ಬಡಾವಣೆ ಮರ್ಯಾದೆ ಹಾಳು ಮಾಡಿದ್ದೀರಿ ಅಂತ ಆಕ್ರೋಶ ಹೊರಹಾಕಿದ್ರು. ಈ ಬಗ್ಗೆ ಮಾಹಿತಿ ನೀಡಿದ ಹುಬ್ಬಳ್ಳಿ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್, ಇಬ್ಬರು ಯುವಕರು ಮಹಿಳೆಗೆ ಮದ್ಯ ಕುಡಿಸಿ ಕೃತ್ಯ ಎಸಗಿ ವಿಡಿಯೋ ಮಾಡಿದ್ರು, ಇಬ್ಬರನ್ನು ಬಂಧಿಸಲಾಗಿದೆ ಎಂದಿದ್ದಾರೆ. ಬಾಗಲಕೋಟೆಯ ಹುನಗುಂದ ತಾಲೂಕಿನ ಕೂಡಲಸಂಗಮ ಕ್ರಾಸ್ನಲ್ಲಿ ಮಾನಸಿಕ ಅಸ್ವಸ್ಥೆ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ ಆರೋಪ ಕೇಳಿಬಂದಿದೆ. 40 ವರ್ಷದ ವಿಚ್ಛೇದಿತ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ದುಷ್ಟರು ಸಂತ್ರಸ್ತೆಯನ್ನ ರಾಷ್ಟ್ರೀಯ ಹೆದ್ದಾರಿ ಬಳಿ ಬೀಸಾಡಿ ಹೋಗಿದ್ದಾರೆ. ಸಾರ್ವಜನಿಕರು ನೋಡಿ 108ಕ್ಕೆ ಕರೆ ಮಾಡಿದಾಗ ಆಂಬ್ಯುಲೆನ್ಸ್ ಮೂಲಕ ಸಂತ್ರಸ್ತೆಯನ್ನ ಹುನಗುಂದ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇಂತಹ ಮೃಗೀಯ ಕೃತ್ಯ ಎಸಗಿದವರನ್ನ ತಕ್ಷಣ ಬಂಧಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಸಂತ್ರಸ್ತೆ ಕುಟುಂಬ ಆಗ್ರಹಿಸಿದೆ.
ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಸಿಸಿ ಕ್ಯಾಮೆರಾ ದೃಶ್ಯಗಳನ್ನು ಆಧರಿಸಿ 72 ಜನರ ಪಟ್ಟಿ ಮಾಡಿ ದುಷ್ಟರ ಬಂಧನಕ್ಕೆ ಬಲೆ ಬೀಸಿದೆ. ಕೇರಳದ ಪಾಲಕ್ಕಾಡ್ನಲ್ಲಿ ಕಾಂಗ್ರೆಸ್ನಿಂದ ಉಚ್ಚಾಟನೆಯಾಗಿರುವ ಶಾಸಕ ರಾಹುಲ್ ಮಮಕೋಟತಿಲ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಶಾಸಕನ ವಿರುದ್ಧದ 3ನೇ ಅತ್ಯಾಚಾರ ಪ್ರಕರಣ ಸಂಬಂಧ ಹೋಟೆಲ್ನಲ್ಲಿ ತಂಗಿದ್ದ ಶಾಸಕ ರಾಹುಲ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ಹಿಂದೆಯೂ ಅತ್ಯಾಚಾರ ಪ್ರಕರಣದಲ್ಲಿ ರಾಹುಲ್ ಮಮಕೋಟತಿಲ್ನನ್ನ ಬಂಧಿಸಲಾಗಿತ್ತು. ಸದ್ಯ ನ್ಯಾಯಾಲಯ ಶಾಸಕನಿಗೆ 14 ದಿನಗಳ ನ್ಯಾಯಾಂಗ ಬಂಧನವನ್ನ ನೀಡಿದೆ. ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆಗೆ ಕಾಂಗ್ರೆಸ್ ಕಾರ್ಯಕರ್ತ ಬಲಿಯಾದ ಪ್ರಕರಣ ಸಂಬಂಧ ಶಾಸಕ ಜನಾರ್ದನ್ ರೆಡ್ಡಿ ಮತ್ತಷ್ಟು ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಗಲಾಟೆ ವೇಳೆ ಶ್ರೀರಾಮುಲುರನ್ನ ಹೊಡೀರಿ ಅಂತ ಸತೀಶ್ ರೆಡ್ಡಿ ಹೇಳ್ತಿದ್ದ. ಶ್ರೀರಾಮುಲು ಏನು ದೊಡ್ಡ ಬ್ಯಾಡರ್ ನಾಯಕನ ಅಂತ ಹೇಳ್ತಿದ್ರು. ಪ್ರೀ ಪ್ಲಾನ್ಡ್ ಮಾಡಿ ಕಾಂಗ್ರೆಸ್ನವರು ಈ ಗಲಾಟೆ ಮಾಡಿದ್ದಾರೆ ಅಂತ ಜನಾರ್ದನ್ ರೆಡ್ಡಿ ಆರೋಪಿಸಿದ್ದಾರೆ. ಇನ್ನು ಜನವರಿ 17ರಂದು ಪಾದಯಾತ್ರೆ ಮಾಡ್ತೀವಿ. ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡಬೇಕಾ, ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡಬೇಕಾ ಅನ್ನೋದು ಸೋಮವಾರ ಡಿಸೈಡ್ ಆಗುತ್ತೆ ಅಂತ ಜನಾರ್ದನ್ ರೆಡ್ಡಿ ಹೇಳಿದ್ದಾರೆ. ಇದಕ್ಕೆ ಕೌಂಟರ್ ಕೊಟ್ಟಿರೋ ಸಿಎಂ ಪಾದಯಾತ್ರೆ ಮಾಡಲಿ ಅಂತ ಸವಾಲ್ ಹಾಕಿದ್ದಾರೆ. ಕಂಪ್ಲೀಟ್ ಒಂದು ರೂಟ್ ಮ್ಯಾಪ್ಗಳಾಗಿರಲಿ, ಪ್ಲ್ಯಾನಿಂಗ್ ಆಗಲಿ, ಯಾರ್ಯಾರು ಪಾಲ್ಗೊಳ್ಳೋದಾಗಲಿ, ಹೇಗೆ ಅನ್ನೋದ್ರ ಬಗ್ಗೆ ಇವತ್ತು ಪಾರ್ಟಿ ನಿನ್ನೆ ನಾನು ಹೋದಾಗ ಕೂಡ ನಾವು ಮೀಟಿಂಗ್ ಮಾಡಿದ್ದೀವಿ. ಅದ್ರ ಬಗ್ಗೆ ಕಂಪ್ಲೀಟು ಒಂದು ಪ್ಲ್ಯಾನಿಂಗ್ ಅನ್ನೋದನ್ನು ರೂಟ್ ಮ್ಯಾಪ್ಗಳಿಂದ ಹಿಡಿದು ಎಲ್ಲದನ್ನು ಪ್ಲ್ಯಾನಿಂಗ್ ಮಾಡ್ತಾ ಇದ್ದಾರೆ. ಅದನ್ನು ನಾಳೆ ತೀರ್ಮಾನ ಮಾಡ್ತಾರೆ. ನಾಳೆ ತೀರ್ಮಾನ ಮಾಡಿ 17 ದಿನಾಂಕ ಅನ್ನೋದಂತೂ ಕ್ಲಿಯರಾಗಿ ಫಿಕ್ಸ್ ಆಗಿರುವಂಥದ್ದು. ಮಾಡಲಿ ಪಾಪ, ಮಾಡಲಿ, ಬೇಡ. ಶ್ರೀರಾಮುಲು ಅವರು ಅಲ್ಲಿ ಕಳ್ಕೊಂಡಿದ್ದಾರೆ, ಅವ್ರ ಬ್ರದರು ಸ್ಥಾನ ಕಳ್ಕೊಂಡಿದ್ದಾರೆ, ಅವ್ರ ಹೆಂಡತಿ ಸೋತಿದ್ದಾರೆ. ಅದಕ್ಕೋಸ್ಕರ ಅಸೂಯೆಯಿಂದ ಮಾಡ್ತಾ ಇದ್ದಾರೆ. ಎಚ್ಡಿಕೆ ರಾಜ್ಯ ರಾಜಕಾರಣಕ್ಕೆ ರೀ ಎಂಟ್ರಿ ಕೊಡುವ ಬಗ್ಗೆ ಪ್ರತಿಕ್ರಿಯಿಸಿರುವ ಡಿಸಿಎಂ ಡಿಕೆ ಶಿವಕುಮಾರ್, ರಾಜ್ಯದಿಂದ ಅಲ್ಲ ಹಳ್ಳಿಯಿಂದ ರಾಜಕಾರಣವನ್ನ ಶುರು ಮಾಡಲಿ ಅಂತ ವ್ಯಂಗ್ಯವಾಡಿದ್ದಾರೆ. ಇನ್ನು ಯಾವ ಪಾರ್ಟಿಯಿಂದ ಎಚ್ಡಿಕೆ ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ, ಜೆಡಿಎಸ್ ಎಲ್ಲಾದ್ರೂ ಉಳ್ಕೊಂಡಿದೆಯಾ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ವ್ಯಂಗ್ಯವಾಡಿದ್ದಾರೆ. ರಾಜ್ಯ ರಾಜಕಾರಣಕ್ಕೂ ಕೂಡ ಕುಮಾರಸ್ವಾಮಿ ರೀ ಎಂಟ್ರಿ ಕೊಡ್ತಾರೆ. ಅಯ್ಯೋ, ರಾಜ್ಯ ಅಲ್ಲ ಹಳ್ಳಿಯಿಂದ ತಿರ್ಗಾ ರಾಜಕಾರಣ ಶುರು ಮಾಡಿ. ಅಯ್ಯೋ, ರಾಜ್ಯ ಅಲ್ಲ ಹಳ್ಳಿಯಿಂದ ತಿರ್ಗಾ ರಾಜಕಾರಣ ಶುರು ಮಾಡಿ. ಕೂಡ ರಿಲೀಸ್ ಆಗಿದ್ದಾರೆ. ಇಲ್ಲ, ಯಾವ ಪಾರ್ಟಿಯಿಂದ ಅಂತ ಅವ್ರದ್ದೇ. ಈಗ ನಿನ್ನೆ ಲೀಸ್ ಅಂತ ಹೇಳಿದ್ರು. ಅವ್ರ ಪ್ಲಾಟ್ನಲ್ಲಿ ಆಗಲೇ BJPಯವರು ಬಹುಮಾಡಿ ಎತ್ತರದ ಕಟ್ಟಡಗಳು ಕಟ್ಕೊಂಡಿದೆ. JDSನ್ನು ಅಕ್ರಮ ಮಾಡ್ಕೊಂಡಿದ್ದಾರಲ್ಲ ಆಗಲೇ. ಇವಾಗ JDS ಉಳಿದಿದೆಯೋ ಎಲ್ಲನ ಹೇಳಿ. ಕೇಂದ್ರ ಸರ್ಕಾರ ನರೇಗಾ ಹೆಸರು ಬದಲಿಸಲು ಮುಂದಾಗಿರುವ ವಿಚಾರ ಸಂಬಂಧ ಮಾತನಾಡಿದ್ದ ಕೇಂದ್ರ ಸಚಿವ ನರೇಗಾ ಕುರಿತ ಚರ್ಚೆಗೆ ಸಿದ್ಧ ಎಂದಿದ್ರು. ಈ ಸಂಬಂಧ ಪ್ರತಿಕ್ರಿಯೆ ನೀಡಿದ ಡಿಸಿಎಂ ಡಿಕೆ ಶಿವಕುಮಾರ್, ನಾನು ಪಂಥಾಹ್ವಾನ ಸ್ವೀಕಾರ ಮಾಡಿದ್ದೇನೆ. ಅವರು ಯಾವತ್ತು ಹೇಳ್ತಾರೋ ಅವತ್ತು ಪಬ್ಲಿಕ್ ಚರ್ಚೆಗೆ ಬರಲಿ, ಇಲ್ಲದಿದ್ದರೆ ವಿಧಾನಸಭೆಗೆ ಬರಲಿ ಎಂದಿದ್ದಾರೆ. ಎಲ್ಲ ತರಿಸಿಟ್ಕೊಂಡಿದ್ದೀನಿ, ಸಂಪೂರ್ಣ ಮಾಹಿತಿ ಕೊಡ್ತೀವಿ. ಓಪನ್ ಡಿಬೇಟ್ ಬೇಕಾ ಮಾಡಂತೆ, ಏನು ಕದ್ದೋಗಲ್ಲ. ನಾನು ಯಾವಾಗ ಹೇಳ್ತಾರೆ ಹೇಳಿ, ಅದರಲ್ಲಿ ಏನೇನು ಫಲ ಯಾವ ರೀತಿ ಇದೆ ಅಂತೇಳಿ ನಾನು ಡಿಬೇಟ್ ಮಾಡಕ್ ರೆಡಿ ಇದ್ದೀನಿ. ಸಿದ್ದರಾಮಯ್ಯ ಲೀಸ್ ಬೇಸ್ಡ್ ಸಿಎಂ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆಗೆ ಡಿಕೆ ಶಿವಕುಮಾರ್ ತಿರುಗೇಟು ನೀಡಿದ್ದಾರೆ. ಎಚ್ಡಿಕೆ ಕೇವಲ ಟಿವಿಯಲ್ಲಿ ಮಾತ್ರ ಡೈಲಾಗ್ ಹೊಡಿತಾರೆ, ಅವರ ಮಾತನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳಲ್ಲ ಎಂದಿದ್ದಾರೆ. ಬಹುಶಃ ಅವರು ಈ ರಾಜ್ಯದಲ್ಲಿ ಲೀಸ್ಡ್ ಬೇಸ್ ನಲ್ಲಿ ಇದ್ದಾರೆ. ಲೀಸ್ಡ್ ಬೇಸ್ಡ್ ಮುಖ್ಯಮಂತ್ರಿ ಅವರು, ನನ್ನ ಅಭಿಪ್ರಾಯದಲ್ಲಿ. ಸಿದ್ದರಾಮಯ್ಯನವ್ರ ಮೇಲೆ ಸಿದ್ದರಾಮಯ್ಯ ಉತ್ತರ ಕೊಡ್ತಾ ಇರೋದಕ್ಕೆ ಈಸ್ ಕೇಪಬಲ್ ಆಫ್ ಆನ್ಸರಿಂಗ್ ಅಂಡ್ ಹಿ ಹ್ಯಾಸ್ ಬೀನ್ ಆನ್ಸರಿಂಗ್. ಸೊ ಇದು ಬಿಡಿ, ಅವ್ರದ್ದು ಮಾತಿಗೆಲ್ಲ ನಾವು ಸೀರಿಯಸ್ ಆಗಿ ತೊಗೊಳಲ್ಲ. ಅವ್ರದ್ದೆಲ್ಲ ನೋಡಿದ್ದೀನಲ್ಲ, ಬರೀ ಒಂದು ನಿಮ್ಗೆ ಟಿವಿ ಒಂದು ಡೈಲಾಗ್ ಹೊಡೆದು ಸ್ಟೇಟ್ಮೆಂಟ್ ಹೊಡೆದು ಹೋಗೋದು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ತಾಪಮಾನ ಕನಿಷ್ಠ ಮಟ್ಟಕ್ಕೆ ಕುಸಿದಿದೆ. ಬೆಂಗಳೂರಿನಲ್ಲಿ ದಾಖಲೆ ಪ್ರಮಾಣದಲ್ಲಿ ತಾಪಮಾನ ಕುಸಿತದಿಂದಾಗಿ ಬೆಂಗಳೂರು ಜನರು ಚಳಿ ಶೀತಗಾಳಿಯ ಹೊಡೆತಕ್ಕೆ ಸಿಲುಕಿ ತತ್ತರಿಸಿದ್ದಾರೆ. ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗಿರುವ ವಾಯುಭಾರ ಕುಸಿತ ಹಿನ್ನೆಲೆ ಬೆಂಗಳೂರಿನಲ್ಲಿ ಮುಂದಿನ 1 ವಾರ ಚಳಿ ಶೀತಗಾಳಿ ಇರುವ ಸಾಧ್ಯತೆ ಇದೆ.
ಬೆಂಗಳೂರಿನಲ್ಲಿ ಈ ಹಿಂದಿನ ವರ್ಷಗಳಲ್ಲಿ 10 ದಿನಗಳಲ್ಲಿ ಒಂದೊಂದು ದಿನ ಉಷ್ಣಾಂಶ 13-14 ಡಿಗ್ರಿ ಇರ್ತಿತ್ತು. ಆದ್ರೀಗ ವಾರದಿಂದಲೂ ಬೆಂಗಳೂರಿನಲ್ಲಿ ಉಷ್ಣಾಂಶ 13-14 ಡಿಗ್ರಿ ಇದೆ. ಇನ್ನು ಒಂದು ವಾರ ವಿಪರೀತ ಚಳಿಗೆ ಬೆಂಗಳೂರು ಸಾಕ್ಷಿಯಾಗಲಿದೆ. ಇನ್ನು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಂಜಿನ ವಾತಾವರಣ, ಮೈ ಕೊರೆಯುವ ಚಳಿ ಮುಂದುವರಿಯಲಿದ್ದು ಶೀತಗಾಳಿ ಬೀಸುವ ಸಾಧ್ಯತೆ ಇದೆ. ಕೆಲಸಕ್ಕೆ ಹೋಗುವ ಉದ್ಯೋಗಿಗಳು, ವಿದ್ಯಾರ್ಥಿಗಳು, ಪಾದಚಾರಿಗಳು, ವಾಕಿಂಗ್ ಹೋಗುವವರು ಟೋಪಿ ಧರಿಸಿ ಮಫ್ಲರ್ ಹಾಕಿಕೊಳ್ಳಲು ವೈದ್ಯರು ಸಲಹೆ ನೀಡಿದ್ದಾರೆ. ಚಳಿಗಾಲದಿಂದಾಗಿ ರಾಷ್ಟ್ರ ರಾಜಧಾನಿ ದೆಹಲಿಗೆ ಎರಡೆರಡು ಸಂಕಷ್ಟ ಎದುರಾಗಿದೆ. ಒಂದೆಡೆ ದೆಹಲಿ ಗಾಳಿ ಗುಣಮಟ್ಟ ಅಪಾಯಕಾರಿ ಮಟ್ಟಕ್ಕೆ ಕುಸಿದಿದೆ. ಇದರ ಮಧ್ಯೆ ತೀವ್ರ ಚಳಿಯಿಂದಾಗಿ ದಟ್ಟ ಮಂಜು ಕವಿದಿದ್ದು ಶೀತಗಾಳಿ ಬೀಸುವ ಸಾಧ್ಯತೆ ಇದೆ. ಈ ಹಿನ್ನೆಲೆ ಹವಾಮಾನ ಇಲಾಖೆ ದೆಹಲಿಯಲ್ಲಿ ಸೋಮವಾರ ಮತ್ತು ಮಂಗಳವಾರ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ದೆಹಲಿ ತಾಪಮಾನ ಶನಿವಾರ 4.2 ಡಿಗ್ರಿ ಸೆಲ್ಸಿಯಸ್ಗೆ ಕುಸಿದಿತ್ತು. ಇನ್ನು ಉತ್ತರ ಭಾರತದಾದ್ಯಂತ ದಟ್ಟ ಮಂಜು ಕವಿದ ಪರಿಣಾಮ ಹೆದ್ದಾರಿಯಲ್ಲಿ ರಸ್ತೆ ಕಾಣದೆ ವಾಹನಗಳು ಪರಸ್ಪರ ಡಿಕ್ಕಿ ಹೊಡೆದ ಪ್ರಕರಣಗಳು ದಾಖಲಾಗಿವೆ. ಈ ಅವಘಡಗಳಲ್ಲಿ 4 ಮಂದಿ ಸಾವನ್ನಪ್ಪಿದ್ರೆ 30ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಗುಜರಾತ್ನ ಸೋಮನಾಥದಲ್ಲಿ ನಡೆದ ಸೋಮನಾಥ ಸ್ವಾಭಿಮಾನ ಪರ್ವ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗಿದ್ದರು. ರೋಡ್ ಶೋ ನಡೆಸಿದ ಮೋದಿ ಮಾರ್ಗ ಮಧ್ಯೆ ಛತ್ರಪತಿ ಶಿವಾಜಿ ಪ್ರತಿಮೆಗೆ ನಮಿಸಿದ್ರು. ಸ್ವಾಭಿಮಾನ ಪರ್ವ ಕಾರ್ಯಕ್ರಮದ ವೇದಿಕೆಯಲ್ಲಿ ಬಿಜೆಪಿ ನಾಯಕರು ಪ್ರಧಾನಿ ಮೋದಿಗೆ ತ್ರಿಶೂಲ ನೀಡಿ ಗೌರವಿಸಿದ್ರು. ಇನ್ನು ಸೋಮನಾಥ ದೇವಸ್ಥಾನದಲ್ಲಿ ಸೋಮನಾಥನಿಗೆ ಆರತಿ ಬೆಳಗುವ ಮೂಲಕ ಪ್ರಧಾನಿ ಮೋದಿ ವಿಶೇಷ ಪೂಜೆ ಸಲ್ಲಿಸಿದ್ರು. ದೇಗುಲ ಪುನರ್ ನಿರ್ಮಾಣಕ್ಕೆ ಹಣಕಾಸು ನೆರವು ನೀಡಲು ಮಾಜಿ ಪ್ರಧಾನಿ ನೆಹರು ನಿರಾಕರಿಸಿದ್ದರು ಅಂತ ಇದೇ ವೇಳೆ ಮೋದಿ ಕಿಡಿಕಾರಿದ್ರು. ಬೆಂಗಳೂರಲ್ಲಿ ಮನೆಗೆ ಬೆಂಕಿ ಬಿದ್ದು ಮಂಗಳೂರು ಮೂಲದ ಟೆಕ್ಕಿ ನಿಗೂಢವಾಗಿ ಸಾವನ್ನಪ್ಪಿದ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಕೇರಳ ಮೂಲದ ಕರ್ನಲ್ ಕುರೈ ಶರ್ಮಿಳಾನ್ನ ರಹಸ್ಯವಾಗಿ ಪ್ರೀತಿಸುತ್ತಿದ್ದ. ಜನವರಿ 3ರಂದು ಬಾಲ್ಕನಿ ಮೂಲಕ ಶರ್ಮಿಳಾ ಮನೆಗೆ ಬಂದು ಹಿಂದಿನಿಂದ ಅಪ್ಪಿಕೊಂಡಿದ್ದ. ಬಿಡಿಸಿಕೊಳ್ಳಲು ಯತ್ನಿಸಿದಾಗ ಈಕೆ ಕುತ್ತಿಗೆಗೆ ಹೊಡೆದಿದ್ದ. ಇದರಿಂದ ಶರ್ಮಿಳಾ ಪ್ರಜ್ಞೆ ತಪ್ಪಿದ್ಲು. ಬಳಿಕ ಮನೆಗೆ ಬೆಂಕಿ ಹಚ್ಚಿ ಆರೋಪಿ ಎಸ್ಕೇಪ್ ಆಗಿದ್ದ ಅನ್ನೋದು ತನಿಖೆ ವೇಳೆ ಗೊತ್ತಾಗಿದ್ದು ಆರೋಪಿ ಕುರೈನನ್ನ ಬಂಧಿಸಲಾಗಿದೆ. ಕಾಂಗ್ರೆಸ್ ಶಾಸಕಿ ನಯನಾ ಮೋಟಮ್ಮಗೂ ಅಶ್ಲೀಲ ಕಾಮೆಂಟ್ ಕಾಟ ತಪ್ಪಿಲ್ಲ. ನಯನ ವೈಯಕ್ತಿಕ ಇನ್ಸ್ಟಾಗ್ರಾಂ ಖಾತೆಯಲ್ಲಿನ ಪೋಸ್ಟ್ಗೆ ಖಾಸಗಿ ಬಟ್ಟೆ ಬಗ್ಗೆ ಅಶ್ಲೀಲ ಕಮೆಂಟ್ ಮಾಡಲಾಗಿದೆ. ವೇಶ್ಯೆ ಎಂದು ಕಾಮೆಂಟ್ ಮಾಡಿದ್ದಾರೆಂದು ಶಾಸಕಿ ಆರೋಪಿಸಿದ್ದಾರೆ. ಉಡುಪಿ ಅಲೆ ಊರಿನ ಕಲ್ಯಾಣ ನಗರದಲ್ಲಿ ನಡೆದ ನೇಮೋತ್ಸವದಲ್ಲಿ ನಟ ರಕ್ಷಿತ್ ಶೆಟ್ಟಿ ಭಾಗಿಯಾಗಿದ್ದಾರೆ. ನೇಮೋತ್ಸವದ ಪ್ರಸಾದ ಸ್ವೀಕರಿಸಿದ ಸಿಂಪಲ್ ಸ್ಟಾರ್ ತನ್ನಿಮಾನಿಗ ಮತ್ತು ಬಬ್ಬುಸ್ವಾಮಿ ದೈವದ ಮುಂದೆ ಅಭಯ ಕೇಳಿದ್ದಾರೆ. ಈ ವೇಳೆ ಚಿಂತಿಸಬೇಡ, ನಾನು ನಿನ್ನ ಹಿಂದೆ ಇದ್ದೇನೆ ಎಂದು ದೈವ ಅಭಯ ನೀಡಿದೆ. ನ್ಯೂಜಿಲೆಂಡ್ ವಿರುದ್ಧದ ಮೊದಲ ಪಂದ್ಯದಲ್ಲಿ ಭಾರತಕ್ಕೆ ರೋಚಕ ಜಯ ಸಿಕ್ಕಿದೆ. ಗುಜರಾತ್ನ ವಡೋದರದಲ್ಲಿ ನಡೆದ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ನ್ಯೂಜಿಲೆಂಡ್ 50 ಓವರ್ಗೆ 8 ವಿಕೆಟ್ ಕಳೆದುಕೊಂಡು 300 ರನ್ ಬಾರಿಸಿತು. 301 ರನ್ ಗುರಿ ಬೆನ್ನಟ್ಟಿದ ಟೀಂ ಇಂಡಿಯಾ 49 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 306 ರನ್ ಗಳಿಸಿ ಗೆಲುವಿನ ನಗೆ ಬೀರಿತು. ಭಾರತದ ಪರ ಮೊಹಮ್ಮದ್ ಸಿರಾಜ್, ಹರ್ಷಿತ್ ರಾಣಾ, ಕನ್ನಡಿಗ ಪ್ರಸಿದ್ಧ ಕೃಷ್ಣ ತಲಾ 2 ವಿಕೆಟ್ ಕಬಳಿಸಿ ಮಿಂಚಿದ್ರು. ನ್ಯೂಜಿಲೆಂಡ್ ವಿರುದ್ಧದ ಏಕದಿನ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಮತ್ತೊಂದು ದಾಖಲೆ ಬರೆದಿದ್ದಾರೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 28,000 ರನ್ ಪೂರೈಸಿದ ಎರಡನೇ ಆಟಗಾರ ಎಂಬ ಖ್ಯಾತಿಗೆ ಕೊಹ್ಲಿ ಪಾತ್ರರಾಗಿದ್ದಾರೆ. ಈ ಹಿಂದೆ ಸಚಿನ್ ತೆಂಡೂಲ್ಕರ್ ಮತ್ತು ಕುಮಾರ್ ಸಂಗಕ್ಕರ 28,000 ರನ್ ಗಳಿಸಿದ್ರು.